ನೀರಿಲ್ಲ ಬೆಳಿಬೇಡ್ರಿ, ಕಾಳುಗಳು ಹಾಕಕ್ಕೆ ಹೋಗ್ಬೇಡ್ರಿ, ನೀರಿಲ್ಲ ತಡೀರಿ, ನೀರು ಬಂದರೆ ನಿಮಗೆ ಹೇಳ್ತೀನಿ ನಾನು ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಇದು ನಿಜವಾಗಿಯೂ ದಿಟ್ಟ ನಿಲುವು. ಇದು ಹೇಳ್ಬೇಕಂಗ. ಯಾಕಂದ್ರೆ ರೈತಗೆ ಅಥವಾ ದುಡಿಯುವ ವರ್ಗಕ್ಕೆ ಏನು ನಡೀತಾ ಇದೆ ಅನ್ನೋದು ಸ್ಪಷ್ಟ ಕಲ್ಪನೆ ಇರೋದಿಲ್ಲ. ಏನೇ ದೊಡ್ಡ ಸ್ಥಾನದಲ್ಲಿದ್ದರೆ ಇವತ್ತು CM ಆಗಿದ್ದಾರೆ. CM ಅವ್ರ ಮಾತಿಗೆ ಒಂದು ವೇಟ್ ಇರ್ತದೆ. ಯಾಕಂದ್ರೆ ಏನೇನೋ ಮಾತಾಡೋದಲ್ಲ, ಆ ದಿಶೆಯಲ್ಲೇ ಇದನ್ನು ಹೇಳಿ ಸರಿನೇ ಮಾಡಿದರು ಅಂತ. ಯಾಕಂದರೆ ಏನೋ ಕಾಳು ಹಾಕ್ತಾರೆ, ಮತ್ತೇನೋ ಮಾಡ್ತಾರೆ, ಪಾಪ ಬಿತ್ತಾರೆ. ಅದು ಡ್ರೈಲ್ಯಾಂಡ್ ಇದ್ದಲ್ಲಂತೂ ಭಾಳ ಕಷ್ಟ. ಮಳೆ ಆಯ್ತಂದ್ರೆ ಅದು ಮೊಳಕೆ ಹೊಡಿತದೆ, ಅದು ಮೊಳಕೆ ಹೊಡಿದ್ರೆ ಹೋಗಿಬಿಡ್ತದೆ. ಹೇಗೆ ಮೊದಲ ಬೀಜ ತೊಳೆದಕ್ಕೂ ತೊಂದರೆ ಅದ ರೈತನ ಬದುಕು ಹಂಗೆ ರೀ. ಎಲ್ಲದಕ್ಕೂ ಸಾಲ ಮಾಡೋದು. ಬೀಜ ಇಲ್ಲ ತರೋದು, ಎಲೆ ಇಸ್ಕೊಂಬರೋದು, ಕಡ್ನ ಇಸ್ಕೊಂಬರೋದು. ಕಡ್ನ ಕಟ್ಟ ಅಂತ ಉತ್ತರ ಕರ್ನಾಟಕದಲ್ಲಿ ಪ್ರಯೋಗ ಮಾಡ್ತಾರೆ. ಅಂತ ಹೊಳೆ ಕೊಡ್ಬೇಕಾಗ್ತದೆ, ಮಳೆ ಕೊಡ್ಬೇಕಾಗ್ತದೆ. ಆಮೇಲೆದಾಗ 2 ಬಡ್ಡಿ 3 ಬಡ್ಡಿ ಎಂದು ಸಹಿತ ಸಾಲ ತರ್ತಿರ್ತಾರೆ. ಕೆಲವು 5 ಬಡ್ಡಿನ ತೊಳ್ತಾರೆ ರೈತರ ಪಾಪ. ಅವ್ರಿಗೆಲ್ಲ ಸುಮ್ಮನೆ ನೀವು ಕಾಳುಗಳನ್ನ ಹಾಕಿಬಿಡ್ಲಿ ಭೂಮಿ ಒಳಗೆ ತಡೀರಪ್ಪ ಅಂತ ಹೇಳುವಂಥದ್ದು ಭಾಳ ಯಥಾಯೋಗ್ಯದ. ಅದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಅದೇ ಕಾಲಕ್ಕೆ ಇನ್ನೊಂದು ವಿದ್ಯುತ್ತದ ಬಗ್ಗೆನೂ ನೋಡಿದ್ವಿ ನಾವು ಇವತ್ತು. ವಿದ್ಯುತ್ ಬಗ್ಗೆ ನೋಡಿದಾಗ ಹೌದು, ಅದು ಖಾಸಗೀಕರಣ ಮಾಡೋದಿಲ್ಲಪ್ಪ ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳಿದರು. ಅಂದ್ರೆ ನಾವು ಉಳಿದವ್ರು ಹಂಗಲ್ಲಪ್ಪ, ಅಂದರೆ BJP ಹಂಗಲ್ಲ, ನಾವು ಸಪ್ರೇಟು ನಿಮ್ಮ ಮಾತು ಕೇಳ್ತೀವಿ. ಅವ್ರು ನಿಮ್ಮ ಮಾತು ಕೇಳಿದ್ರೆ ಅವ್ರ ಮನಸ್ಸಿಗೆ ಬಂದು ಮಾಡೇ ಬಿಡ್ತಾರೆ, ಅವರು ಕೇಳಲಿಕ್ಕೆ ಹೋಗೋದಿಲ್ಲ. ಅದೊಂದು ಅನುಭವ ಆಗ್ಯದ, ಕಹಿ ಅನುಭವ. ಮೋದಿಯವರು ರೈತರ 3 ಕಾನೂನುಗಳು ಹಿಂದೆ ತಗೋಬೇಕು ವರ್ಷದಿಂದ ಹೋರಾಟ ಮಾಡಿದರು. ಕಡೆಗೆ ಅದನ್ನು ಸ್ತಬ್ಧಿಟಾವಿನ ಹಿಂದೆ ತಕ್ಕೊಂಡಿಲ್ಲ ಮೋದಿಯವರು. ಅಷ್ಟೊಂದು ಮಟ್ಟಿಗೆ ಅವರು ರಿಜಿಡ್ ಈ ವಿಷಯದಲ್ಲಿ. ಅದೇ ಈಗ ನೋಡ್ತಾ ಇದ್ದೀವಲ್ಲ ನಾವು ಶಿಕ್ಷಣದಲ್ಲೇ ನಮ್ಮ ಇವರನ್ನು ಪ್ರಧಾನರು ರಾಜೀನಾಮೆ ತೊಗೊಳ್ಬೇಕಾದ್ರೆ ಪಾಪ ಇವರು ಜಂಜಿಗಳು CGP ಅವರು ಹೌದನ್ನೇ ಆಗ್ಯದಲ್ಲ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ. ಅಟ್ಲೀಸ್ಟ್ ಒಂದು ಮಿನಿಮಮ್ ಅವ್ರು ರಾಜೀನಾಮೆ ತೊಗೊಳ್ಳೋದು ಇಲ್ಲ, ತೊಗೊಳ್ತಾ ಇಲ್ಲ.